ನೀರಿಲ್ಲದೆ ಭತ್ತದ ಬೆಳೆ ಒಣಗಿದ್ದಕ್ಕೆ ಕಂಗಾಲಾದ ರೈತ ಪೊಲೀಸರ ಎದುರೇ ವಿಷ ಸೇವಿಸೋಕೆ ಅನ್ನದಾತ ಯತ್ನಿಸಿರೋದು. ಕೊಪ್ಪಳ ಜಿಲ್ಲೆಯಲ್ಲಿ ಕಾಟಗಿಯಲ್ಲಿ ರೈತರ ಪ್ರತಿಭಟನೆ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ನಿಲ್ಲಿಸದಂತೆ ಆಗ್ರಹ. ಏಪ್ರಿಲ್ 25ರವರೆಗೂ ನೀರು ಹರಿಸಿ ಅಂತ ರೈತರು ಪಟ್ಟಿಹಿಡಿದಿದ್ದಾರೆ. ಪ್ರತಿಭಟನೆಯ ವೇಳೆ ವಿಷ ಸೇವಿಸೋಕೆ ಯತ್ನಿಸಿದ್ದಾರೆ ರೈತರು. ಈ ವೇಳೆ ರೈತರಿಂದ ವಿಷದ ಬಾಟಲಿಯನ್ನ ಕಸ್ಕೊಂಡಿದ್ದಾರೆ ಪೊಲೀಸರು. ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲದೆ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಕೇಳ್ಕೊಂಡ್ರು, ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಪಾಪ ಇದೀಗ ನಾವು ಹೀಗೆ ಆದರೆ ಆತ್ಮಹತ್ಯೆನ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಪ್ರತಿಭಟನೆಯ ವೇಳೆ ವಿಷ ಸೇವಿಸೋಕೆ ರೈತರು ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆದಿದ್ದಾರೆ. ವಿಷದ ಬಾಟಲನ್ನು ಕಸಿದುಕೊಂಡಿದ್ದಾರೆ ಪೊಲೀಸರು. ನೋಡ್ರಿ, ಪೊಲೀಸ್ ಅಧಿಕಾರಿಗಳೇ, ನೀವು ನಮಗೆ ಬಂದೋಬಸ್ತ್ ಕೊಡೋರಲ್ಲ. ನೀವು ಹೇಳ್ತೀವಿ ನೋಡ್ರಿ, ನೀವು ನಮಗೆ ರಕ್ಷಣೆ ಕೊಡೋರು. ನಾವು ಕೈ ಮೂರು ಕಳ್ತೀವಿ. ನಾವು ಸಚಿವರ ಮನೆಗೆ ಹೋಗಿ ನಮಗೆ ರಕ್ಷಣೆ, ಸಚಿವ ರಕ್ಷಣೆ ಅಲ್ಲ, ಸಚಿವನ ಆಯ್ಕೆ ಮಾಡಿದಾರೆ. ನಾವು ಜನಪ್ರತಿನಿಧಿ ಆತ, ಅದಕ್ಕೋಸ್ಕರ ನಾವೆಲ್ಲ ಜನರೇ ಪ್ರಜೆಗಳೇ ಪ್ರಜಾಪ್ರಭುತ್ವ ಅಂತ ಹೇಳ್ಯಾರ. ಪ್ರಜೆಗಳೇ ಪ್ರಭುಗಳು. ನಮಗೆ ರಕ್ಷಣೆ ಕೊಡುತ್ತೆ. ನಮಗೆ ನೀವು ರಕ್ಷಣೆ ಕೊಡ್ರೆ ನಾವು ಅವ್ರ ಮನೆಗೆ ಹೋಗ್ತೀವಿ. ಅವ್ರನ್ನೇನ್ ಮಾಡೋಣ, ಅವ್ರ ಮನೆಗೆ ಹೋಗಿ ಆಫೀಸಿಗೆ ಹೋಗಿ ನಾವು ಅವ್ರ ಮನೆಗೆ ಹೇಳ್ತೀವಿ. ನೀವು ನಮಗೆ ರಕ್ಷಣೆ ಕೊಡ್ಬೇಕು. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥ ಜನಗಳಿಗೆ ಕರೆ ಕೊಡ್ಬೇಕಾದ್ರೆ ನನ್ನ ಮನೆಗೆ, ಒಬ್ಬನ ಮನೆಗೆ ಎಲ್ಲ ಇಡೀ ರೈತ ಸಮೂಹ ಇತ್ತಪ್ಪ ಅಂತಂದ್ರೆ, ರೈತರು ಇದ್ರಪ್ಪ ಅಂದ್ರೆ ಎಲ್ಲರೂ ಬೇಕಾಗ್ತದೆ. ನಮ್ಮನೆ ಅದು ಇವತ್ತೇನ ಇಲ್ಲ ಹೋರಾಟ ಮಾಡ್ತೀರಿ ನೀವು ಅಂತ. ಪರ್ಮಿಷನ್ ಯಾರಿಗೆ ಬೇಕ್ರಿ? ನಮ್ಮ ಸೇವೆ ಮಾಡೋದು ನೀವು. ನಮ್ಮನ್ನ ಕೇಳಿ ನೀವು ಆಡಳಿತ ಮಾಡ್ಬೇಕು. ಅದು ಬಿಟ್ಟು ನಾವ್ ಯಾಕೆ ಪರ್ಮಿಷನ್ ತಗೋಬೇಕು? ಪರ್ಮಿಷನ್ ನೀವು ತಗೋಬೇಕು. ನೀರು ಯಾಕೆ ಬಿಡೋದ? ನೀರು ಬಿಡೋದು ಎಲ್ಲದನ್ನ ವಿಚಾರ ಮಾಡಿ ನಮ್ಮ ಏನು ಜನಗಳ ಮಧ್ಯದಲ್ಲಿ ಜನಗಳ ತೀರ್ಮಾನ ತಗೊಂಡೆ ನೀವು ಆಡಳಿತ ನಡೆಸಬೇಕಾದ್ರೆ ನಿಮ್ಮನ್ನ ಕೇಳಿ ನಾವು ಆಡಳಿತ ನಡೆಸ್ಬೇಕಾ? ನಮ್ಮನ್ನ ಕೆಲಸ ಮಾಡ್ತಕ್ಕಂಥ ನೀವು ನಮ್ಮ ಜವಾನ್ರು, ನೀವು ನಮ್ಮ ಗುಲಾಮ್, ನಮ್ಮನ್ನ ಸೇವೆ ಮಾಡೋರು ನೀವು. ನಿಮ್ಮನ್ನ ನಾವ್ಯಾಕೆ ಕೇಳ್ಬೇಕು? ನಮ್ಮನ್ನ ಕೇಳಿ ನೀವು ಮಾಡ್ಬೇಕು ಆಡಳಿತ. ನೀವು ಮತ್ತೆ ಇದನ್ನ ಮಾಡ್ತೀರಾ, ನೀವು ದರ್ಪ ಮಾಡ್ತೀರಾ. ಆಮೇಲೆ ಮಾನ್ಯ ರೈತರೇ ಇಲ್ಲಿರೋದ ಕೇಳ್ರಿ, ಉಸ್ತುವಾರಿ ಸಚಿವರು ಈ ನಮ್ಮ ಹೋರಾಟವನ್ನು ಪ್ರತಿ 2 ವರ್ಷದಿಂದ ಹತ್ತಿಕ್ಕುತ್ತಲೇ ಬಂದಿದ್ದಾರೆ. ಯಾರು ಹೋರಾಟಗಾರರಿದ್ದಾರೆ, ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ಹಾಕೋದು, ಹೋರಾಟಗಾರರ ಅವ್ರ ಆಫೀಸ್ಗೆ ಬಂದಪ್ಪ ಅಂದ್ರೆ ಅವ್ರ ಮೊದಲು ಅವ್ರಿಗೆ ಕೆಲಸ ಮಾಡಿಕೊಡು ಮಾಡ್ರಿ. ಹೋರಾಟಗಾರರು ನೀವು ಹೋರಾಟಗಾರರ ಧ್ವನಿ ಕುಟ್ಟುವಂತ ಕೆಲಸವನ್ನ ಮಾನ್ಯ ಸಚಿವರು ಮಾಡ್ಯಾರೆ. ಅದೇ ಮುಖಾಂತರ ಇಲ್ಲೇ ಇದ್ದಾರೆ ಅಧಿಕಾರಿಗಳು ಕೇಳಿದ್ರೆ ಪೊಲೀಸ್ ಇಲಾಖೆಯ ಮುಖಾಂತರ ಎಷ್ಟು ನಮಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ನಾವು ಹೋರಾಟ ಕೂಡ ಮಾಡಬಾರ್ದು. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಿರುಕುಳ ಕೊಟ್ಟಿದ್ದಾರೆ ಯಾರು? ಮಾನ್ಯ ಸಚಿವರು. ಪೊಲೀಸರು ಪ್ರತಿ 2 ವರ್ಷದಿಂದ ಆತು ನಮಗೆ ಸಖತ್ ಬಹಳ ಕಿರಿಕಿರಿ ಕೊಟ್ಟಿದ್ದಾರೆ ಹೋರಾಟಗಾರರಿಗೆ. ಇದನ್ನ ಯಾರು ಹೇಳ್ತಾರೆ? ಇದನ್ನ ಯಾರು ಹೇಳ್ತಾರ? ಮಿಸ್ಟರ್ ತಂಗಡಿಗೆ. ಅದು ಬಿಟ್ಬಿಟ್ಟು ನೀವು ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಬರೀ ಕೇವಲ ನೀರು ಬಿಡೋದ್ರಾಗ ರಾಜಕೀಯ ಮಾಡೋದು. ಅವರು ಹೌದಪ್ಪ, ರೈತರ ಪರವಾಗೈತಿ, ರೈತರ ಪರವಾಗೈತಿ. ನೀನು ಮಾಜಿ ಇದ್ದಾಗಲೂ ಕೂಡ ICC ಮೀಟಿಂಗ್ ಕರಿಬೋದಾಗಿತ್ತಲ್ಲ ಮಂತ್ರಿನ ಅಂತ. ಅಧಿಕಾರ ಇದ್ದಾಗ ಅಷ್ಟೇ ರೈತರಿಗೆ ICC ಮೀಟಿಂಗು. ಅದು ಮರೆತು ಕೂಡ ಕರೆ ಕೊಡ್ಬೇಕಾದ್ರೆ ನನ್ನ ಮನೆಗೆ, ಒಬ್ಬನ ಮನೆಗೆ ಎಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಸಿಚುವೇಶನ್ ಅಲ್ಲಿ ಯಾವ ರೀತಿ ಆಗಿದೆ ಅಂತ ನಾಗರಾಜ್? ನೀತಿ ಏನಂತಂದ್ರೆ, ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಬಹಳಷ್ಟು ಇಳಿಕೆ ಆಗಿರುತ್ತದೆ. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಡೆಡ್ ಸ್ಟೋರೇಜ್ ಕೂಡ ಏನಂದ್ರೆ ಹಂತಕ್ಕೆ
ಜಲಾಶಯ ಬಂದು ಒದಗಿರುತ್ತೆ. ಆ ಕಾರಣಕ್ಕಾಗಿ ಸರ್ಕಾರ ಅಂದ್ರೆ ಏಪ್ರಿಲ್ 10ವರೆಗೆ ಮಾತ್ರ ನೀರು ಬಿಡ್ತೀವಿ. ಯಾಕಂದ್ರೆ ಎಲ್ಲ ಕುಡಿ ನೀರು ಸಲುವಾಗಿ ನೀರು ಉಳಿಸ್ಕೊಳ್ತಾಗತ್ತೆ. ಆ ಕಾರಣಕ್ಕಾಗಿ ಏಪ್ರಿಲ್ 10ವರೆಗೆ ಎಣ್ಣೆ ಬಳಕೆ ನೀರು ಬಿಡುತ್ತೆ ಅಂತ ಹೇಳ್ಕೊಟ್ಟಿದ್ರು. ಆದ್ರೆ ಇದೀಗ ಏಪ್ರಿಲ್ 10ವರೆಗೆ ನೀರು ಬಿಟ್ರೆ, ನೀವು ಇವತ್ತಿನವರೆಗೂ ನೀರು ಬಿಟ್ರೆ ಖಂಡಿತಲೂ ಕೂಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ರೈತರಿಗೆ ಏನು ಕೆಳಭಾಗದ ರೈತರ ಅಂದ್ರೆ ಈಗ ಕೊಪ್ಪಳ ಜಿಲ್ಲೆಯ ಕಾಟಿಯ ಡೆಡ್ ಎಂಡ್ ಲೈ ಬರುತ್ತೆ. ಅದರ ಜೊತೆಗೆ ಈಗ ರಾಯಚೂರು ಜಿಲ್ಲೆಯ ರೈತರಿಗೆ ಅಂದ್ರೆ ಬಹಳಷ್ಟು ಸಂಕಷ್ಟ ಎದುರಾಗುತ್ತೆ. ಯಾಕಂತಂದ್ರೆ ಕೊನೆ ಭಾಗದ ರೈತರಿಗೆ ನೀರು ಹೋಗ್ತಿದ್ರೆ ಖಂಡಿತವೂ ಬಹಳಷ್ಟು ರೈತರ ಬೆಳೆ ನಾಶ ಹೋಗುತ್ತೆ. ಯಾಕಂದ್ರೆ ಭತ್ತನ ಬೆಳೆದಿರುತ್ತದ್ದು, ಭತ್ತಕ್ಕೆ ಇನ್ನೊಂದು 10 ದಿನ ನೀರು ಬಿಟ್ರೆ ಖಂಡಿತವೂ ಕೂಡ ಫಸಲು ಕೈ ಸೇರುತ್ತೆ. ಆದ್ರೆ 10 ದಿನ ಏನಾದ್ರು ನೀರು ಬಿಡದಿದ್ರೆ ಖಂಡಿತವೂ ಕೂಡ ಭತ್ತದ ಬೆಳೆ ನಾಶವಾಗುತ್ತೆ. ಆ ಕಾರಣಕ್ಕಾಗಿ ಇದರಿಂದ ಆಕರ್ಷಗೊಂಡಂತ ರೈತರು ಏನು 8ನೇ ತಾರೀಕು ಏನು ಕಾಟಿಯ ಗಂಗಾವತಿಯ ಬಂದ್ಗೆ ಕರೆ ನೀಡಿದ್ರು. ಇದೀಗ ಏನಂದ್ರೆ ಕಾಟಿಯಲ್ಲಿ ಅದೇ ರೀತಿಯಾಗಿ ಕಾಟಿಯಲ್ಲಿ ಹೊತ್ತು ಪ್ರತಿಭಟನೆ ನಡೆಸಿದ್ರು. ಇಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೈತರು ಕೈಯಲ್ಲಿ ವಿಷದ ಬಾಟಲಿ ಇಟ್ಕೊಂಡು ವಿಷ ಸೇವನೆ ಮಾಡಲು ಯತ್ನ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ವಿಷದ ಬಾಟಲಿಯನ್ನ ಪೊಲೀಸರು ಕಸಿಕೊಂಡು ಅನಾಹುತವನ್ನು ತಪ್ಪಿಸಿದ ಅಂತ ಹೇಳ್ಬಿದ್ರು. ಒಟ್ಟಾರೆ ಏನಂತಾರೆ ರೈತರ ಆಕ್ರೋಶ ಅಂದ್ರೆ ಜಾಸ್ತಿ ಆಗಿರುತ್ತದೆ. ಯಾಕಂದ್ರೆ ಏಪ್ರಿಲ್ 25 ನೀರು ಬಿಟ್ರೆ ಮಾತ್ರ ನಮಗೆ ಖಂಡಿತವೂ ಕೂಡ ಫಸಲು ಕೈ ಸೇರುತ್ತೆ. ಇವತ್ತೇ ಏನಾದ್ರೂ ಕೊನೆಗೊಳಿಸಿದ್ರೆ ಖಂಡಿತವೂ ನಮಗೆ ನಷ್ಟವಾಗುತ್ತೆ. ಈ ಕಾರಣಕ್ಕಾಗಿ ಸಚಿವರಾದ ಶಿವರಾಜ್ ತಂಗಡಿ ಅವರು ಅದರ ಜೊತೆಗೆ ಸರ್ಕಾರ ನಮಗೆ ಏಪ್ರಿಲ್ ಹೇಗಾದ್ರೂ ಮಾಡಿ ಭದ್ರಾ ಜಲಾಶಯ ಬರುತ್ತೆ, ತುಂಗಾ ಜಲಾಶಯ ಬರುತ್ತೆ, ಅಲ್ಲಿಂದ ತುಂಗಾಭದ್ರಾ ಜಲಾಶಯಕ್ಕೆ ನೀರು ತರಿಸ್ಕೊಂಡು ನಮಗೆ ನೀರು ಬಿಡಬೇಕು ಅಂತೇಳಿ ಆಗ್ರಹ ಮಾಡಿರುತ್ತದೆ. ಆದ್ರೆ ರೈತರು ಸರ್ಕಾರ ಇದೀಗ ಸಂಕಷ್ಟಕ್ಕೀಡಾಗಿದೆ. ಯಾಕಂತಂದ್ರೆ ಜಲಾಶಯದಲ್ಲಿ ನೀರಿಲ್ಲ, ಅದ್ರ ಜೊತೆಗೆ ರೈತರ ಒಂದು ಪ್ರತಿಭಟನೆ, ಇದರ ನಡುವೆ ಏನ್ ಮಾಡ್ಬೇಕಂತ ಕೂಡ ಸರ್ಕಾರಕ್ಕೆ ಯಾಕಂದ್ರೆ ಮಳೆ ಬಂದ್ರೆ ತಾನೇ ಜಲಾಶಯಕ್ಕೆ ನೀರು ಬರುತ್ತೆ. ಆದ್ರೆ ಜಲಾಶಯದ ನೀರಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಕೂಡ ಕೈ ಚೆಲ್ಲಿ ಕುಳಿತಿದೆ. ಇವತ್ತೇ ಕೂಡ ಏನಂದ್ರೆ ನೀರನ್ನ ಬಿಡೋದು ಲಾಸ್ಟ್ ಅಂತ ಹೇಳಿರುವಂತದ್ದು. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ ರೀತಿ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಜನಪ್ರತಿನಿಧಿಗಳು ಅಥವಾ ಯಾರಾದ್ರೂ ರೈತರ ಜೊತೆಗೆ ಮಾತಾಡಿದ್ದು, ಸ್ಥಳಕ್ಕೆ ಬಂದಿದ್ದು, ಈ ತರದ್ದೇನಾದ್ರೂ ನಡೀತಾ ಇದೆಯಾ ನಾಗರಾಜ್? ನೀತಿ ಏನಂತಂದ್ರೆ ಆಗಲೇ ಸ್ವತಃ ಏನಂತಂದ್ರೆ ಪ್ರತಿಭಟನಾಕಾರರು ಏನಂದ್ರೆ ಏನು ಪ್ರತಿಭಟನೆ ನಡೆಸಿದ್ರು, ಕಾಟಿಯ ಬಸ್ ನಿಲ್ದಾಣ ಮುಂದೆ ಪ್ರತಿಭಟನೆ ಮಾಡಿಸಿದ್ರು. ಇಂಥ ಸಂದರ್ಭದಲ್ಲಿ ನೇರವಾಗಿ ಕಾಟಿಯ ಪಟ್ಟಣದಲ್ಲಿರುವಂತ ಸಚಿವ ಶಿವರಾಜ್ ತಂಗಡಿ ಅವರಿಗೆ ನಾವು ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ಅಲ್ಲಿನ ಪ್ರತಿಭಟನಾಕಾರರನ್ನ ಏನಾದ್ರು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬಿಟ್ಟಿರುವಂತದ್ದು. ಅಂತಂದ್ರೆ ನೇರವಾಗಿ ಸಚಿವರ ಮನೆಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂದಾಗ ಯಾವುದೇ ಜನಪ್ರತಿನಿಧಿಗಳಾಗಲಿ ಸಚಿವರಾಗಲಿ ಬಂದಿಲ್ಲ. ಯಾಕಂದ್ರೆ ಸಚಿವರು ಬೆಂಗಳೂರಿನಲ್ಲಿ ಇರುವುದರಿಂದ ಯಾವುದೇ ಸಚಿವರು ಬಂದಿಲ್ಲ. ಆದ್ರೆ ಸಚಿವರು ಭರವಸೆ ಕೊಟ್ಟಿದ್ದಾರೆ, ಇಲ್ಲ ನಾವು ಏಪ್ರಿಲ್ 10ನೇ ತಾರೀಕು, ಯಾಕಂದ್ರೆ 15ನೇ ತಾರೀಕು ಅಂತ ಹೇಳ್ಕೊಂಡಿದ್ದೆ. ಆದ್ರೆ 5 ದಿನ ಹೆಚ್ಚುವರಿಯಾಗಿ ನೀರು ಬಿಡಿಸುವಂತ ಕೆಲಸ ಮಾಡಿದೀನಿ. ಜಲಾಶಯದ ನೀರಿಲ್ಲ. ಒಂದ್ ವೇಳೆ ಜಲಾಶಯ ಖಾಲಿ ಮಾಡಿದ್ರೆ ನಿಜವಾಗ್ಲೂ ಕೂಡ ಮುಂದಿನ ದಿನಮಾನಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಕುಡಿ ನೀರು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಡೆಡ್ ಸ್ಟೋರೇಜ್ ಬಂದಿದೆ ಜಲಾಶಯ. ಆ ಕಾರಣಕ್ಕೆ ನೀರು ಬಿಡೋದು ಸಂಕಷ್ಟ. 5 ತಾರೀಕು ಅಂತ ಹೇಳಿದ್ರೆ ಆದ್ರೂ ಕೂಡ ಹೆಚ್ಚುವರಿಯಾಗಿ 10ನೇ ತಾರೀಕು ನೀರು ಬಿಟ್ಟಿದೆ ಅಂತ ಹೇಳಿ ಹೇಳಿರುವಂತದ್ದು. ಆದ್ರೆ ಇದೀಗ ಇನ್ನೊಂದು 5 ದಿನ ಮತ್ತು 10 ದಿನ ನೀರು ಬಿಟ್ರೆ ಖಂಡಿತವೂ ಕೂಡ ರೈತರ ಬೆಳೆ ಕೈ ಸೇರ್ತಿತ್ತು. ಆದ್ರೆ ಈಗ ರೈತರ ಕೊನೆ ಭಾಗದ ರೈತರಿಗೆ ಬಹಳಷ್ಟು ಸಂಕಷ್ಟಕ್ಕೀಡಾಗಿರೋದು ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.